ಗ್ಯಾಸ್ ಸಿಲಿಂಡರ್ ಅಭಾವದ ಕೊರತೆ ಎಷ್ಟರ ಮಟ್ಟಿಗೆ ತಟ್ಟಿದೆ ಅಂತ ಹೇಳಿದರೆ, ಒಂದೇ ಏರಿಯಾದಲ್ಲಿ ಸತತವಾಗಿ ಏಕಾಏಕಿಯಾಗಿ 4 ಹೋಟೆಲ್ಗಳು ಕ್ಲೋಸ್ ಆಗಿರುವಂಥದ್ದು. ಪ್ರಮುಖವಾಗಿ ಬ್ಯಾಚುಲರ್ಸ್ಗಳು ಮತ್ತು PG ಇರುವಂತಹ ಜಾಗ ಇದು. ಸದ್ಯ ನಾನೀಗ ನವರಂಗ್ ಬಳಿ ಇದ್ದೀನಿ. ಇಲ್ಲಿನ ಒಂದು ಪ್ರಮುಖ ಜಾಗದಲ್ಲೇ ಹೋಟೆಲ್ಗಳು ಮತ್ತು PGಗಳು ಇರುವಂತಹ ಜಾಗದಲ್ಲೇ ಏಕಕಾಲಕ್ಕೆ 4 ಹೋಟೆಲ್ಗಳು ಕ್ಲೋಸ್ ಆಗಿರುವಂಥದ್ದು. ದಿನನಿತ್ಯ ಇಲ್ಲಿನ ಗ್ರಾಹಕರು ಅಂತ ಹೇಳಿದರೆ ಅಕ್ಕಪಕ್ಕದ ನಿವಾಸಿಗಳಾಗಿರ್ಬೋದು, ಅದರ ಜೊತೆಗೆ PGಯ ನಿವಾಸಿಗಳೇನಿರ್ತಾರೆ ಅವರೆಲ್ಲವೂ ಕೂಡ ಈ ಒಂದು ಹೋಟೆಲ್ಗಳನ್ನು ಅವಲಂಬಿಸಿದ್ರು. ಆದರೆ ಏಕಕಾಲಕ್ಕೆ ಇದೀಗ 4ಕ್ಕೂ ಹೆಚ್ಚು ಹೋಟೆಲ್ಗಳು ಕ್ಲೋಸ್ ಆಗಿರುವಂಥದ್ದು. ಗ್ಯಾಸ್ ಸಿಲಿಂಡರ್ಗಳು ಸಿಗದೇ ಇರುವಂತಹ ಕಾರಣಕ್ಕಾಗಿ ಏಕಕಾಲಕ್ಕೆ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಒಂದು ಕಡೆಯಲ್ಲಿ ದಿನನಿತ್ಯ ಅದನ್ನೇ ನಂಬಿಕೊಂಡು ಜೀವನ ನಡೆಸುವಂತಹ ಮಾಲೀಕರಿಗೆ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪ್ರಮುಖವಾಗಿ ಇದೇ ಹೋಟೆಲ್ಗಳನ್ನು ನಂಬಿಕೊಂಡು ಇಲ್ಲಿ ಸಾವಿರಾರು ಜನ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ಬ್ಯಾಚುಲರ್ಸ್ಗಳಾಗಿರ್ಬೋದು, PGಯಲ್ಲಿರುವಂಥವರಾಗಿರ್ಬೋದು, ಇನ್ನಿತರ ಗ್ರಾಹಕರಾಗಿರ್ಬೋದು, ಆಟೋ ಚಾಲಕರುಗಳಾಗಿರ್ಬೋದು, ದಿನನಿತ್ಯ ಹೋಟೆಲ್ಗಳಿಗೆ ಊಟಕ್ಕೆ ಹೋಗ್ತಾರೆ. ಆದರೆ ಇದೀಗ ಈ ಒಂದು ನವರಂಗ್ನಲ್ಲಿ 4ಕ್ಕೂ ಹೆಚ್ಚು ಹೋಟೆಲ್ಗಳು ಕ್ಲೋಸ್ ಆಗಿರುವಂಥದ್ದು. ಪ್ರಮುಖವಾಗಿ ಆಟೋ ಚಾಲಕರನ್ನ ಮಾತಾಡಿಸ್ತೀನಿ. ಸರ್, ಈಗ ಹೋಟ್ಲುಗಳಿಲ್ಲದೆ ಊಟಗಳು ಸಿಗೋದಿಲ್ಲ. ಈಗ ನೋಡಿ 4 ಹೋಟ್ಲು ಕ್ಲೋಸ್ ಆಗಿಬಿಡುತ್ತೆ, ಸಿಲಿಂಡರ್ ಇಲ್ಲ ಅಂತ. ಎಷ್ಟು ಸಮಸ್ಯೆ ಆಗ್ತಾ ಇದೆ? ತುಂಬ ಸಮಸ್ಯೆ ಸರ್. ನೋಡಿ, ಗ್ಯಾಸು ದುಡ್ಡು ಕೊಟ್ಟರು ಸಿಗ್ತಾ ಇಲ್ಲ. 80 ರೂಪಾಯಿ 75 ರೂಪಾಯಿ ಮಾಡ್ತಾರೆ. ಯಾರನ್ನ ಪ್ಯಾಸೆಂಜರ್ 10 ರೂಪಾಯಿ ಕೇಳಿದ್ರೆ ಅವರು ರೋಪ್ ಆಗ್ತಾರೆ, ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ನಾವೇನು ಮಾಡೋದು? ಊಟಕ್ಕೆ ಏನು ಮಾಡ್ತಾ ಇದ್ದೀರಾ? ಹೋಟ್ಲುಗಳೆಲ್ಲ ಕ್ಲೋಸ್ ಹೋಗ್ತೀವಿ, ಅಲ್ಲಿ ಸಿಗಲ್ಲ. ಬೇರೆ ಹೋಟ್ಲಿಗೆಲ್ಲ ಫುಟ್ಪಾತ್ ಅಲ್ಲೂ ಸಿಗಲ್ಲ. ಏನು ಮಾಡ್ತೀರಾ? ಒಂದು ಲೋಟ ನೀರು ಕುಡ್ಕೊಡೋದು ಕೂತ್ಕೋಬೇಕಷ್ಟೇ. ಇಲ್ಲ ನಾನು ಬೇಕಿಲ್ಲಿ ಒಂದು ಬಂದು ತಿನ್ನಬೇಕು. ಇದೇ ನಮ್ಮ ಪ್ರಾಬ್ಲಮ್ ಆಗಿದೆ, ಇನ್ನೇನು ಇಲ್ಲ. ಇಲ್ಲಿ ಊಟಕ್ಕೆ ಪ್ರಾಬ್ಲಮ್ ಆಗುತ್ತೆ. ಊಟಕ್ಕೆ ಗ್ಯಾಸ್ ಬೇಕೇ ಬೇಕಾಗುತ್ತೆ. ಬೆಂಗಳೂರಲ್ಲಿ ಗ್ಯಾಸ್ ಇಲ್ಲ ಅಂದಪ್ಪ ಅಂದರೆ ಊಟ ಮಾಡೋದೇ ಕೈದಾಗುತ್ತೆ. ಗ್ಯಾಸ್ ಬೇಕೇ ಬೇಕು, ಕಂಪ್ಲೀಟಾಗಿ ಬೇಕೇ ಬೇಕು. ಯಾರೇ ಅಧಿಕಾರಿ ಯಾಕಾಯಿತು, ಕಂಪ್ಲೀಟಾಗಿ ಗ್ಯಾಸ್ ಬೇಕೇ ಬೇಕು. ಬೆಂಗಳೂರು ವಾತಾವರಣದಲ್ಲಿ ಅಂತಲ್ಲ, ಎಲ್ಲ ಹಳ್ಳಿ ಮನೆಗಾತು ಎಲ್ಲ ಇಲ್ಲಿ ಗ್ಯಾಸ್ ಬೇಕೇ ಬೇಕಣ್ಣ. ಇದ್ರ ಬಗ್ಗೆ ನಾವು ಏನು ಹೇಳ್ಕಲ್ಲ. ಇದು ಸರ್ಕಾರದಿಂದ ಇದು ನಮಗೆ ಇದಾಗಬೇಕು. ಒಂದಿಷ್ಟು ಗ್ರಾಹಕರು ಹೇಳ್ತಾ ಇರುವಂಥದ್ದು, ಪ್ರಮುಖವಾಗಿ ದಿನನಿತ್ಯ ಹೋಟೆಲ್ಗಳನ್ನೇ ನಂಬ್ಕೊಂಡಿರ್ತೀವಿ. ಬೆಂಗಳೂರಿನಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿದರೆ ಹೋಟೆಲ್ಗಳು ರನ್ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಹೋಟೆಲ್ಗಳನ್ನು ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಿರುವಂತಹ ಸಂದರ್ಭದಲ್ಲಿ ಗ್ರಾಹಕರು ಎಲ್ಲಿ ಹೋಗಬೇಕು? ಹೋಟೆಲ್ಗಳು ಈ ರೀತಿಯಾಗಿ ಕ್ಲೋಸ್ ಆದರೆ ಏನು ಮಾಡಬೇಕು? ಸರ್ಕಾರ ಆದಷ್ಟು ಇದರ ಬಗ್ಗೆ ಗಮನವನ್ನು ತೆಗೆದುಕೋಬೇಕು. ಸರ್ಕಾರದವರು ಗ್ಯಾಸ್ ಸಿಲಿಂಡರ್ಗಳನ್ನು ಸರಬರಾಜು ಮಾಡುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.